ಜೈ ಹಿಂದ್. ಎಲ್ಲ ನನ್ನ ಇಂಡಿಯನ್ ಆರ್ಮಿ ಎಸ್ಪಿರೆಂಟ್ಸ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕಾಡ್ತಿರ್ತಕ್ಕಂಥ ಇವೆಲ್ಲ ಡೌಟ್ಸ್ಗಳು ಪ್ರತಿ ಟ್ರೇಡ್ ವೈಸ್ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ಗಳನ್ನು ಮಾಡ್ತಾ ಇದ್ದೀನಿ. ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿ ಸರ, ಟೆಕ್ನಿಕಲ್ಗೆ ಬೇರೆ, ನರ್ಸಿಂಗ್ ಅಸಿಸ್ಟೆಂಟ್ಗೆ ಬೇರೆ, ಡಿಗೆ ಬೇರೆ, ಟ್ರೇಡ್ಸ್ಮನ್ಗೆ ಬೇರೆ ಅಂತ ಕೇಳ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗುವ ಕಾರಣದಿಂದ ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿನ್ನೆ ತಾನೇ ನರ್ಸಿಂಗ್ ಅಸಿಸ್ಟೆಂಟದ್ದು ಮಾಡಿ ಹಾಕಿದ್ದೀನಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಕ್ಲಿಯರಿಟಿ ಸಿಕ್ತು, ಯಾರೆಲ್ಲ ನರ್ಸಿಂಗ್ ಅಸಿಸ್ಟೆಂಟ್ಗೆ ಅರ್ಜಿಗಳನ್ನ ಸಲ್ಲಿಸಬಹುದು, ಮತ್ತೆ ಎಕ್ಸಾಮ್ ಸಿಲೆಬಸ್ ಏನಿರ್ತದ, ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರ್ತದ ಅನ್ನೋದನ್ನ ಕ್ಲಿಯರಿಟಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಇವಾಗ ಬಂದ್ಬಿಟ್ಟು ಟೆಕ್ನಿಕಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಟೆಕ್ನಿಕಲ್ ಹುದ್ದೆಗಳಿಗೆ ನೀವು ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ನೆಕ್ಸ್ಟ್ ಅದರ ಹೈಟ್ ಏನಿರ್ತದ, ಅದ್ರ ಫಿಸಿಕಲ್ ಏನಿರ್ತದ, ಎಕ್ಸಾಮ್ ಸಿಲೆಬಸ್ ಏನಿರ್ತದ, ಸಂಪೂರ್ಣವಾಗಿರ್ತಕ್ಕಂಥ ಡೀಟೇಲ್ ಇನ್ಫಾರ್ಮೇಶನ್ ಇದರಲ್ಲಿ ಸಿಗ್ತಾ ಹೋಗ್ತದ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೇನೆ ಎಂಡ್ ಮಟ್ಟ ನೋಡ್ಕೊಳ್ರಿ, ಅಂದ್ರೆ ನಿಮಗೆ ಮಾಹಿತಿ ಅರ್ಥ ಆಗ್ತದ. ಓಕೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ, ಕರ್ನಾಟಕದಲ್ಲೇ ಡಿಫೆನ್ಸ್ ಫೋರ್ಸಿಗೆ ಇನ್ಫಾರ್ಮೇಶನ್ ಸಿಗ್ತಿರ್ತಕ್ಕಂಥ ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂತಂದರೆ ದೊಡ್ಡ ತಪ್ಪುಗಳನ್ನು ಮಾಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ಒಂದೇ ಅಪ್ಡೇಟ್ ಅಲ್ಲ, ಸಿವಿಲಿಯನ್ ಪೋಸ್ಟ್ ಕನ್ಫರ್ಮ್ ಆಗಿರಲಿ, ಯಾವುದೇ ಒಂದು ನಿಮಗೆ ನಾರ್ಮಲ್ 8th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಂತ ಹಿಡಿದು ಡಬಲ್ ಡಿಗ್ರಿ ಕಂಪ್ಲೀಟ್ ಮಾಡಿ ನೀವೇನಾದರೂ ಕುತ್ಕೊಂಡಿದ್ರೆ NDA, FCAT, ಅದೇ ಥರನಾಗಿ CDS, IMA ಇವೆಲ್ಲ ಹುದ್ದೆಗಳಿಗೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ದಲ್ಲಿ ಮಾತ್ರ ಸಿಗ್ತದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆ, ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನಿಮ್ಗೆ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗ್ರಿ ಅಷ್ಟೇ, ಮತ್ತೇನಿಲ್ಲ. ನೀವು ಈ ಸರಿ 2026-27ರಲ್ಲಿ ಜಾಬ್ ಅನ್ನ ತಗೊಳ್ಬೇಕಂತ ಕನಸನ್ನ ಹೊತ್ಕೊಂಡಿದ್ರೆ ಮಾತ್ರ ಸ್ನೇಹಿತರೆ. ಓಕೆ ಬನ್ನಿ, ಇವಾಗ ಟೆಕ್ನಿಕಲ್ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ಗಳನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು 13 ಫೆಬ್ರವರಿ 2026 ಇಂದ ಹಿಡಿದು 1 ಏಪ್ರಿಲ್ 2026 ಮಟ್ಟ ನಿಮ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಸೊ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಆಲ್ರೆಡಿ GD ಎಲ್ಲನೂ ಕೂಡ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದಾವೆ. ಅದಾದ ನಂತರ ನಿಮಗೆ ಟೆಕ್ನಿಕಲ್ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗ್ತೀನಿ. ಟೆಕ್ನಿಕಲ್ ಹುದ್ದೆಗೆ ನೀವು ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಹೇಳ್ಕೇಶಂದ. ಓಕೆ, ಟೆಕ್ನಿಕಲ್ ಹುದ್ದೆಗೆ ಹಾಕ್ಬೇಕಂತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನೋಡ್ಕೊಳ್ರಿ, ಯಾರೆಲ್ಲ ಹಾಕಬಹುದು ಕ್ಲಿಯರಿಟಿಯಾಗಿ ಸಿಗ್ತಾ ಇಲ್ಲ. ಸೊ ಇದಕ್ಕೂ ಹೈಟ್ 165 ಸೆಂಟಿಮೀಟರ್ ಇರ್ತತಿ. ಎಷ್ಟು? 165 ಸೆಂಟಿಮೀಟರ್ ಇರ್ತತಿ. ನೀವೇನಾದರೂ PUCಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಏನಾದರೂ 50% ಅಗ್ರಿಗೇಟ್ ಆಗಿರಬೇಕು. ಎಷ್ಟು? 50% ಅಗ್ರಿಗೇಟ್ ಆಗಿರಬೇಕು. ಅಂತ ವಿದ್ಯಾರ್ಥಿಗಳು ಟೆಕ್ನಿಕಲ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅವಕಾಶ ಇರುವುದಿಲ್ಲ. ನೆಕ್ಸ್ಟ್ ಅದಾದ ನಂತರ ITI ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಲೆವೆಲ್ 4 ನೀವೇನಾದರೂ ಸರ್ಟಿಫಿಕೇಟ್ ಅನ್ನ ಹೊಂದಿದ್ರೆ, NSQF ಸರ್ಟಿಫಿಕೇಟ್ ನೀವೇನಾದರೂ ಹೊಂದಿದ್ರಪ್ಪ ಅಂದ್ರೆ ITI ವಿದ್ಯಾರ್ಥಿಗಳು ಕೂಡ ಟೆಕ್ನಿಕಲ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದಾದ ನಂತರ ಡಿಪ್ಲೊಮಾ ಮುಗಿದಿದೆ ಸರ್, ನಮ್ಮ 3 ಇಯರ್ ಡಿಪ್ಲೊಮಾ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾ ಅಂತ ಕೇಳ್ತಾ ಇದ್ರಿ. ಎಸ್, ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೋಡ್ಕೊಡ್ರಿ, ಸೈನ್ಸ್, ITI, ಡಿಪ್ಲೊಮಾ ಇವ್ರು 3 ಜನಗಳು ಕೂಡ ಟೆಕ್ನಿಕಲ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ಟೆಕ್ನಿಕಲ್ ಅಂದ್ರೆ ಏನು, ವರ್ಕ್ ಏನಿರ್ತದೆ ಅಂತ ಕೇಳ್ತಿರ್ತಕ್ಕಂಥವ್ರು, ಟೆಕ್ನಿಕಲ್ ಅಂದ್ರೆ ಇಂಡಿಯನ್ ಆರ್ಮಿದಲ್ಲಿ ಹೆಲಿಕಾಪ್ಟರ್ ಬಂತು, ಸೊ ಫ್ಲೈಟ್ ಬಂತು, ಅದೇ ತರನಾಗಿ ವೆಹಿಕಲ್ಸ್ ಬಂತು, ಬೈಕ್ ಇಂತ ಹಿಡಿದು ನಿಮ್ಗೆ ಟೋಟಲಿ ಏನ್ ವೆಹಿಕಲ್ಗಳಿರ್ತಾವಲ್ಲ ಇಂಡಿಯನ್ ಆರ್ಮಿದಲ್ಲಿ, ಬಸ್ ಬಂತು, ಪ್ರತಿಯೊಂದು ವೆಹಿಕಲ್ಗಳನ್ನ ಮೇಂಟೆನೆನ್ಸ್ ಮಾಡೋದು. ಸೊ ಅವ್ನು ಟೆಕ್ನಿಕಲ್ ಅಂದ್ರೆ ನೀವು ರಿಪೇರಿ ಮಾಡೋದು, ಈ ತರದ ವರ್ಕ್ ಟೆಕ್ನಿಕಲ್ ಆರ್ಮಿ ಸೋಲ್ಜರ್ಸ್ಗಳಿಗೆ ಇರ್ತದೆ. ಅಷ್ಟೇ ನಿಮ್ದು ವರ್ಕ್. ಸೊ ನಿಮ್ಗೆ ಏನು ಕೂಡ ವರ್ಕ್ ಇರೋದಿಲ್ಲ. ಸೊ ಅಷ್ಟನ್ನು ವರ್ಕ್ ಮಾಡಿದರೆ ನೀವು ಟೆಕ್ನಿಕಲ್ ಆರಾಮ್ಸಾಗಿ ಡ್ಯೂಟಿಯನ್ನು ಮಾಡ್ಬೋದು. ಪ್ರಯತ್ನ ಮಾಡಬೇಕಾಗುತ್ತಾ. ಸೊ ಇದಕ್ಕೆ ಹಾರ್ಡ್ ಎಫರ್ಟನ್ನು ಹಾಕಬೇಕಾಗುತ್ತೆ. ಯಾವ ಥರ ಹಾಕ್ಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ನೋಡ್ಕೊಟ್ಟು. ಓಕೆ, ಗೊತ್ತಾಯ್ತಾ? ITI, ಡಿಪ್ಲೊಮಾ, ಸೈನ್ಸ್ ವಿದ್ಯಾರ್ಥಿಗಳು ಹಾಕ್ಬೋದು. ನೆಕ್ಸ್ಟ್ ಸರ, ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ 165 ಹೈಟ್ ಅಂತ ಹೇಳಿದ್ರಿ ಸರ. ನೆಕ್ಸ್ಟ್ ಫಿಸಿಕಲ್ನಲ್ಲಿ ಏನಾದರೂ ಇದಕ್ಕೆ ಕ್ವಾಲಿಫೈಯಿಂಗ್ ಅಷ್ಟೇ ಇರುತ್ತೆ ಸರ. ಇದಕ್ಕೂ ಕೂಡ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್ ಹೊಡೆದ್ರೆ ಮಾರ್ಕ್ಸ್ ಇರ್ತದ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಆಲ್ರೆಡಿ ನಮ್ಮ ಕೋಚಿಂಗ್ನಲ್ಲಿ ಟೆಕ್ನಿಕಲ್ 3 ವಿದ್ಯಾರ್ಥಿಗಳು ಫಿಸಿಕಲ್ ಮಂಗಳೂರು ಯಾರೋ ಪಾಸ್ ಮಾಡ್ಕೊಂಡಿದ್ದಾರೆ. ಯಾವ ಥರ ಇರುತ್ತಪ್ಪ ಅಂತಂದರೆ, ಜಸ್ಟ್ ಕ್ವಾಲಿಫೈ ಸ್ನೇಹಿತರೆ, ಎಷ್ಟು 4 ಗ್ರೂಪ್ಗಳನ್ನು ಮಾಡಿರ್ತಾರೆ ತಾನೆ.
5 ನಿಮಿಷದಿಂದ ಹಿಡಿದು 6 ನಿಮಿಷ 15 ಸೆಕೆಂಡ್ ಒಳಗಡೆ ಎಷ್ಟಾದರೂ ಟೈಮಿಂಗ್ನಾಗ ಬಾಣಿನ ನಿನಗೆ ಯಾವುದೇ ತರದಂಥ ಮಾರ್ಕ್ಸ್ ಇರೋದಿಲ್ಲ. ಕ್ಲಿಯರಿಟಿ ಸಿಗ್ತಾ? 6 ನಿಮಿಷ 14 ಸೆಕೆಂಡಿಗೆ ಬಂದರೂ ಕೂಡ ನೀನು ಕ್ವಾಲಿಫೈ ಆದ ಹಾಗೆ. ಟೆಕ್ನಿಕಲ್ಗೆ ಫಿಸಿಕಲ್ನಲ್ಲಿ ಯಾವುದೇ ತರದಂಥ ಮಾರ್ಕ್ಸ್ ಇರೋದಿಲ್ಲ. ನೆಕ್ಸ್ಟ್ ಫುಲ್-ಅಪ್ಸ್ 10 ಇರ್ತಾವೆ, 10ರಲ್ಲಿ ನೀನು 6 ಹೊಡೆದ್ರೂ ಕೂಡ ಪಾಸ್. ನೀನು 6 ಹೊಡೆದ್ರೂ ಕೂಡ ಪಾಸು, 10 ಹೊಡೆದ್ರೆ ನಿನಗೇನು ಮಾರ್ಕ್ಸ್ ಇರೋದಿಲ್ಲ. ನೀನು ಎಫರ್ಟ್ ಹಾಕಬೇಕು. ಫಿಸಿಕಲ್ನಲ್ಲಿ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಿ, ಸೊ ಫುಲ್-ಅಪ್ಸು ಪ್ರಾಕ್ಟೀಸ್ ಮಾಡಬೇಕಾಗುತ್ತಾ. ಮೇನ್ ಫೋಕಸ್ ಏನು ಮಾಡಬೇಕಂದ್ರೆ ಎಕ್ಸಾಮಿಗೆ ಫೋಕಸ್ ಮಾಡು. ಎಕ್ಸಾಮ್ ಸಿಲೆಬಸ್ ಏನಿರ್ತದ ಗೊತ್ತಾಯ್ತಾ? ಎಕ್ಸಾಮ್ ಸಿಲೆಬಸ್ ಅನ್ನು ನೋಡ್ಕೋ. ಟೋಟಲಿ ನಿನಗೆ ಎಷ್ಟು 50 ಕ್ವಶನ್ಸ್ಗಳಿರ್ತವೆ. ಎಷ್ಟು 50 ಕ್ವಶನ್ಸ್ಗಳಿರ್ತವೆ. ಸೊ 50 ಕ್ವಶನ್ಸ್ಗಳಲ್ಲಿ ನೀನು ಎಷ್ಟು ಮಾರ್ಕ್ಸ್ಗಳನ್ನ ತಗೊಳ್ಬೇಕು, ಸೊ ಎಷ್ಟು ಒಂದು ಸಬ್ಜೆಕ್ಟಿಗೆ ಎಷ್ಟು ಮಾರ್ಕ್ಸ್ ಇರ್ತದೆ, ಯಾವ್ಯಾವ ಸಬ್ಜೆಕ್ಟ್ಗಳು ಇರ್ತಾವೆ ಅನ್ನೋದನ್ನು ಕ್ಲಿಯರಿಟಿಯಾಗಿ ತಿಳಿಸ್ಕೊಡ್ತೀನಿ. ಬೇಕಿದ್ರೆ ಒಂದು ರಫ್ ಶೀಟ್ ನನ್ನ ತಗೋ, ಈ ಥರದ ಒಂದು ರಫ್ ಶೀಟನ್ನು. ಸೊ ಆ ರಫ್ ಶೀಟ್ದಲ್ಲಿ ಬರ್ಕೊ, ಅಂದರೆ ನಿನಗೆ ಕ್ಲಿಯರಿಟಿಯಾಗಿ ಮಾಹಿತಿ ಸಿಗ್ತದೆ ಸ್ನೇಹಿತರೆ. ಓಕೆ, ನೋಡ್ಕೊಡ್ರಿ. ಮೊದಲನೇದಾಗಿ ಸಬ್ಜೆಕ್ಟ್ ಯಾವುದಂದ್ರೆ ಜನರಲ್ ನಾಲೆಜ್ ಮತ್ತು ರೀಸನಿಂಗು. ಜನರಲ್ ನಾಲೆಜ್ ಆ್ಯಂಡ್ ರೀಸನಿಂಗ್ ಅಂತ ಹೇಳ್ಕಿಸಿಂದ ಎರಡಕ್ಕೂ ಕೂಡಿಸಿ 10 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಎಷ್ಟು? ಎರಡನ್ನೂ ಕೂಡಿಸಿ 10 ಕ್ವಶನ್ಸನ್ನು ಕೇಳ್ತಾರೆ. 40 ಮಾರ್ಕ್ಸ್ ಇರ್ತದೆ. ಅಂದರೆ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರ್ತದೆ. ಓಕೆ, ನೆಕ್ಸ್ಟ್ ಅದೇ ಥರನಾಗಿ ಮ್ಯಾಥ್ಸ್, ಮ್ಯಾಥಮೆಟಿಕ್ಸ್, ಗಣಿತ ಅಂತ ಏನಂತೀವಲ್ಲ, ಅದು 15 ಕ್ವಶನ್ಸ್ಗಳಿರ್ತವೆ. ಎಷ್ಟು? 15 ಕ್ವಶನ್ಸ್ಗಳಿರ್ತವೆ. ಅದಕ್ಕೆ 60 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ ಫಿಸಿಕ್ಸಿಗೆ ನೋಡ್ಕೋ, 15 ಕ್ವಶನ್ಸ್ ಇರ್ತವೆ, 60 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ ಕೆಮಿಸ್ಟ್ರಿಗೆ 10 ಕ್ವಶನ್ಸ್ಗಳು ಇರ್ತಾವೆ, ನಿನಗೆ 40 ಮಾರ್ಕ್ಸ್ ಇರ್ತೈತಿ. ಟೋಟಲಿ 50 ಕ್ವಶನ್ಸ್ 200 ಮಾರ್ಕ್ಸ್ ಇರ್ತದ. ಎಷ್ಟು? ಟೋಟಲಿ 50 ಕ್ವಶನ್ಸ್ 200 ಮಾರ್ಕ್ಸ್ ಇರ್ತದ. ಸೊ ಇಷ್ಟು ನಿನಗೆ ಟೆಕ್ನಿಕಲಿ ಇರ್ತಕ್ಕಂಥ ಎಕ್ಸಾಮ್ ಸಿಲೆಬಸ್ಸು. ಇದು ಸರ್ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಏನಾದರೂ ಎಕ್ಸಾಮ್ ಇರ್ತದ? ಇಲ್ಲ, ಇಂಗ್ಲೀಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ನಲ್ಲಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ಕ್ಲಿಯರಿಟಿ ಆಯ್ತಾ? ಸೊ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಈಗಾಗಲೇ ಸ್ಟಾರ್ಟ್ ಆಗಿದೆ. ಸರ್ ನಾನೀಗ ಸೈನ್ಸ್ ಮುಗಿಸಿದ್ದೀನಿ ಸರ್ ನಾನು ಡಿಪ್ಲೊಮಾ ಮುಗಿಸಿದ್ದೀನಿ ಸರ್, ನಾನು ITI ಮುಗಿಸಿದ್ದೀನಿ ಸರ್, ನಾನಿವಾಗ ಟೆಕ್ನಿಕಲ್ ಅಷ್ಟೇ ಹಾಕ್ಬೋದಾ ಅಥವಾ GD ಟ್ರೇಡ್ ಮಣ್ಣು ಕೂಡ ಹಾಕ್ಬೋದಾ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, GD ಟ್ರೇಡ್ ಮಣ್ಣು ಹಾಕ್ಬೋದು ಮತ್ತು ಟೆಕ್ನಿಕಲ್ಲು ಕೂಡ ಹಾಕ್ಬೋದು. ನೀನೇನಾದರೂ ಅಪ್ಲಿಕೇಶನ್ ಫೀಸ್ ಕಟ್ಟೋದಾಗುತ್ತೆ ಅಂತ ಹೇಳ್ಕೇಶಂದ ಇವಾಗ ಅಪ್ಲಿಕೇಶನ್ ಹಾಕೋಕೆ ವಿಚಾರ ಮಾಡಿದೆ ಅಂದ್ರೆ ನಾಳೆ ನಿನ್ನ ಸೆಲೆಕ್ಷನ್ ಆಗೋ ಟೈಮ್ದಲ್ಲಿ ಬಹಳ ಗೊಂದಲ ಆಗ್ತದ, ತೊಂದರೆ ಆಗ್ತದ. ಏಜ್ ಕಂಪ್ಲೀಟ್ ಆದಮೇಲೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ಇವಾಗ ನೀನು ದುಡ್ಡು ಖರ್ಚು ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕಿದೆ ಅಂದರೆ ನಾಳೆ ಯಾವುದೇ ಎಕ್ಸಾಮ್ ಪಾಸ್ ಆಗಲಿ, ಸೊ ಮೂರು ಎಕ್ಸಾಮ್ ಪಾಸ್ ಆದರೂ ಕೂಡ ನಿನಗೆ ಫಿಸಿಕಲ್ನಲ್ಲಿ ಯಾವುದಾದ್ರೂ ಒಂದು ಆಯ್ತಪ್ಪ ಅಂದರೆ ಸೊ ನೀವು ಫೈನಲ್ ಆಗಿ ಸೆಲೆಕ್ಷನ್ ಆಗ್ತೀಯಾ, ಆ ಕಾನ್ಫಿಡೆಂಟನ್ನು ಇಟ್ಕೋ. ಓಕೆ, ಯಾಕಂದರೆ ನಿನಗೆ ಎಲ್ಲನೂ ಕೂಡಿಸಿ ಒಂದೇ ಫಿಸಿಕಲ್ ಇರ್ತದ, ಪರವಾಗಿಲ್ಲ. ಬಟ್ ನೀನು ಡಿಫೆಂಡ್ ಅಪಾನ್ ಚಾಯ್ಸ್ 3 ಕೂಡ ಕ್ವಾಲಿಫೈ ಮಾಡ್ತಾರಲ್ಲಿ. ಕ್ವಾಲಿಫೈ ಆದಮೇಲೆ ನಿಂದು ಯಾವುದಾದ್ರೂ ಫೈನಲ್ ಲಿಸ್ಟಿಗೆ ಒಂದು ಮಾತ್ರ ಕೂತ್ಕೊಳ್ಳುತ್ತಾ. ಆ ಕಾರಣಕ್ಕೋಸ್ಕರ ಅಪ್ಲಿಕೇಶನ್ ಹಾಕಿ ಮಿಸ್ ಮಾಡೋಕೆ ಹೋಗ್ಬೇಡ. ಇದ್ರದ್ದು ಎಕ್ಸಾಮ್ ಸಿಲೆಬಸ್ ಹೇಳಿದೆ. ಫಿಸಿಕಲ್ 16 ಮೀಟರ್ ರನ್ನಿಂಗ್ ಇರ್ತದೆ, 6 ನಿಮಿಷ 15 ಸೆಕೆಂಡ್ ವರೆಗೆ ಟೈಮಿಂಗ್ ಇರ್ತದೆ. ಫುಲ್-ಅಪ್ಸ್ 10 ಇರ್ತಾವೆ, 6 ಹೊಡೆದ್ರೂ ಕೂಡ ಪಾಸ್ ಆಗುತ್ತಾ. ಚೆಸ್ಟ್ 77 ಇರಬೇಕಾಗುತ್ತೆ, ಎಕ್ಸ್ಪಾಂಡ್ ಅಟೆಂಡ್ ಮಾಡಿದಾಗ 85 ಆಗಬೇಕಾಗುತ್ತಾ. ನೆಕ್ಸ್ಟ್ ಜಿಗ್ಜಾಗ್ ಇರ್ತೈತಿ, ಡಬಲ್ ಡಿಚ್ ಇರ್ತದೆ. ಸೊ ವೇಟ್ 50 kg ಇರಬೇಕು. ಇಷ್ಟು ಫಿಸಿಕಲ್ ಇರ್ತದೆ, ಇಷ್ಟು ಎಕ್ಸಾಮ್ ಇರ್ತದೆ. ಕಂಪ್ಯೂಟರ್ ಬೇಸ್ಡ್ ಇರ್ತೈತಿ. ಆನ್ಲೈನ್ ಮುಖಾಂತರ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಸೆಲೆಕ್ಷನ್ ಪ್ರೋಸೆಸ್ಸು ಫಸ್ಟಿಗೆ ಅಪ್ಲಿಕೇಶನ್ ಹಾಕ್ತಿ. ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಅಡ್ಮಿಟ್ ಕಾರ್ಡ್ ಬಿಟ್ಟ ಮೇಲೆ ನಿನ್ನ ಎಕ್ಸಾಮ್ ಡೇಟ್ ಬಿಡ್ತಾರೆ. ಎಕ್ಸಾಮ್ ಡೇಟನ್ನು ಎಕ್ಸಾಮಿಗೆ ಹೋಗಿ ಆನ್ಲೈನ್ ಮುಖಾಂತರ ಎಕ್ಸಾಮನ್ನು ಬರೀ. ಎಕ್ಸಾಮ್ ಪಾಸ್ ಆದಮೇಲೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಸೊ ಮೆರಿಟ್ ಲಿಸ್ಟ್ ಆದಮೇಲೆ ಫಿಸಿಕಲ್ಗೆ ಕ್ವಾಲಿಫೈ ಆಗಿರ್ತಕ್ಕಂಥವ್ರು ಲಿಸ್ಟನ್ನು ಬಿಡ್ತಾರೆ. ಫಿಸಿಕಲ್ ಡೇಟ್ ಅನೌನ್ಸ್ ಮಾಡ್ತಾರೆ. ಫಿಸಿಕಲ್ AR ಹತ್ರ ಎಲ್ಲಿ ಯಾವ ಗ್ರೌಂಡಿಗೆ ಫಿಸಿಕಲ್ ಬರ್ತದೆ ಅಂತ ಹೇಳ್ಕಿಸಂದ ಆ ಗ್ರೌಂಡ್ನಲ್ಲಿ ಫಿಸಿಕಲ್ ಅಟೆಂಡ್ ಮಾಡಬೇಕಾಗುತ್ತೆ. ಫಿಸಿಕಲ್ ಅಟೆಂಡ್ ಮಾಡೋಕಿನ ಮತ್ತೊಂದು ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಸೊ ಅಲ್ಲಿ ಅಡ್ಮಿಟ್ ಕಾರ್ಡನ್ನು ತೊಗೊಂಡು, ಅಡ್ಮಿಟ್ ಕಾರ್ಡು ಆಧಾರ್ ಕಾರ್ಡ್ ಇದ್ರೆ ಸಾಕು, ನೀನು ಯಾವುದೇ ಥರದ ಡಾಕ್ಯುಮೆಂಟ್ ಕೂಡ ಬೇಕಾಗೋದಿಲ್ಲ. ಇಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗಿ ರ್ಯಾಲಿಗೆ ಅಟೆಂಡ್ ಆದ್ಯಪ್ಪ ಅಂದರೆ ಫೈನಲ್ ಸೆಲೆಕ್ಷನ್ ಆದಮೇಲೆ ಎಲ್ಲ ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗೋಕೆ ಅವಕಾಶ ಕೊಡ್ತಾರೆ. ಡಾಕ್ಯುಮೆಂಟ್ಗಳ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಬೇಡ್ರಿ. ಜಸ್ಟ್ ಅಪ್ಲಿಕೇಶನ್ ಹಾಕೊಡ್ರಿ. ಮೊದಲಿಗೆ ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡ್ ಸೇಮ್ ಇದ್ರೆ ಮಾತ್ರ ಅಪ್ಲಿಕೇಶನ್ಗಳು ತೊಗೊಳ್ತಾ ಇದ್ದಾವೆ. ತಪ್ಪು ಇದ್ರೆ ಈಗಾಗಲೇ ಕರೆಕ್ಷನ್ ಮಾಡ್ಕೊಂಡು ಅಪ್ಲಿಕೇಶನ್ಗಳನ್ನ ಸಲ್ಲಿಸ್ಕೊಡ್ರಿ ಸ್ನೇಹಿತರೆ. ಈ ಸರಿ ಎಷ್ಟು ಜನ ಟೆಕ್ನಿಕಲ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ತೀರಾ? ಸೊ ಕಮೆಂಟ್ ಹಾಕ್ರಿ. ನನಗೆ ಹೇಳೋದು ಬೇಕಾಗಿಲ್ಲ, ಕೆಳಗಡೆ ಕಾಣ್ತಿರ್ತಕ್ಕಂಥ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇರ್ತದೆ. ಸೊ ಮಹಿಳೆಯರಿಗೆ ಇರೋದಿಲ್ಲ. ಓಕೆ ತಾನೆ? ಪುರುಷರಿಗೆ ಮಾತ್ರ ಇರ್ತದೆ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಹಾಕಿರಿ. ಕಮೆಂಟ್ ಹಾಕಿದ್ರಪ್ಪ ಅಂದರೆ ಗೊತ್ತಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಹೈಯರ್ ಪೋಸ್ಟ್ಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ, ಟೆಕ್ನಿಕಲ್ ಹುದ್ದೆಗೆ ಎಷ್ಟು ಜನ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ನನಗೂ ಕೂಡ ಗೊತ್ತಾಗುತ್ತೆ. ಇದು ಟೆಕ್ನಿಕಲ್ ಬಂದ್ಬಿಟ್ಟು 4 ವರ್ಷದ ಹುದ್ದೆ ಆಗಿರ್ತದೆ. ಸೊ ಮುಂದೆ ನಿಮ್ಮನ್ನ ಪರ್ಮನೆಂಟ್ ಮಾಡ್ಕೊಳ್ತಾರೆ, ತಲೆ ಕೆಡ್ಸ್ಕೊಬೇಡ್ರಿ. ಫಸ್ಟ್ 4 ದಿನ ಆದ್ರೂ ಪರವಾಗಿಲ್ಲ,
4 ವರ್ಷ ಆದ್ರೂ ಪರವಾಗಿಲ್ಲ, ಒಟ್ಟು ಇಂಡಿಯನ್ ಆರ್ಮಿ ವರದಿ ಹಾಕ್ಕೊಳ್ಬೇಕನ್ನೋ ಟಾರ್ಗೆಟ್ ಇಟ್ಕೊಡ್ರಿ, ಪಕ್ಕ ಸೆಲೆಕ್ಷನ್ ಆಗ್ತೀರಿ. ಸೊ ನಂಬಿಕೆ ಇಡ್ರಿ ಇಂಡಿಯನ್ ಆರ್ಮಿ ವರದಿ ಮೇಲೆ. ಸೊ ಅದ್ರ ಮೇಲೆ ಒಂದು ಗೌರವ ಇರಲಿ. ಎಲ್ಲಾದ್ರೂ ಕಂಡ್ರೆ ಒಂದು ಅದ್ರ ಮ್ಯಾಗಿರ್ತಕ್ಕಂಥ ಫೀಲಿಂಗ್ ಅನ್ನ ಯಾವತ್ತೂ ಕಳ್ಕೊಳಕ್ ಹೋಗ್ಬೇಡ್ರಿ, ಪಕ್ಕ ಸೆಲೆಕ್ಷನ್ ಆಗ್ತೀರಾ ಸ್ನೇಹಿತರೆ. 100% ಹೇಳ್ತಾ ಇದ್ರಿ, ಪ್ರಯತ್ನ ಮಾಡ್ರಿ, ಸ್ಟಾರ್ಟ್ ಮಾಡ್ರಿ, ಈಗಿಂತ ಎಫರ್ಟ್ ಹಾಕ್ರಿ. ಆ ಕಾರಣಕ್ಕೋಸ್ಕರ ನೀವೇನಾದ್ರೂ PUC ಸೆಕೆಂಡ್ PUC ಓದ್ತಾ ಇದ್ರಿ, ಸರ್ ನಮಗೆ ಫಸ್ಟ್ ಬ್ಯಾಚ್ಗೆ ಕೋಚಿಂಗ್ ಬರೋಕ್ಕಾಗಲಿಲ್ಲ ನಿಮ್ಮ ಕಡೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ಆಲ್ರೆಡಿ ನಮ್ಮ ಹತ್ರ ಫಸ್ಟ್ ಬ್ಯಾಚ್ ಕೋಚಿಂಗ್ ಸ್ಟಾರ್ಟ್ ಆಗಿದೆ. ಸೆಕೆಂಡ್ ಬ್ಯಾಚ್ ಮಾರ್ಚ್ 10ರಿಂದ 15ರಿಂದ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ಅಡ್ಮಿಷನ್ ತಗೊಳ್ತಾ ಇದ್ದೀವಿ. ಅಡ್ಮಿಷನ್ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕಂದ್ರೆ 2 months ಕೋರ್ಸ್ ಇರ್ತದ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇವಾಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿಕೊಡ್ರಿ. ಲಿಮಿಟೆಡ್ ಸೀಟ್ಗಳು ಮಾತ್ರ ಇರ್ತಾವೆ, ಓನ್ಲಿ 100 ಮೆಂಬರ್ಸ್ಗೆ ಮಾತ್ರ. ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್, ನಮ್ಮ ಹತ್ರ ಹಾಸ್ಟೆಲ್ ಫೆಸಿಲಿಟಿ, ಫುಡ್ ಮತ್ತು ಅದರ ಜೊತೆಗೆ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಇದೆ. ಮತ್ತು ನಿಮಗೆ ಡೈಲಿ 4 to 6 hour ಕ್ಲಾಸಸ್ಗಳು ಇರ್ತಾವೆ. ಅದರ ಜೊತೆಗೆ ಸೆಲ್ಫ್ ಕೇರ್, ಮೋಸ್ಟ್ ಇಂಪಾರ್ಟೆಂಟ್ ಇಂಡಿವಿಜುವಲ್ ಕೇರನ್ನು ಮಾಡ್ತೀವಿ. ಪ್ರತಿಯೊಂದು ವಿದ್ಯಾರ್ಥಿಯನ್ನು ಮಾರ್ನಿಂಗ್ ಮತ್ತು ಈವ್ನಿಂಗ್ ಡೈಲಿ 2 hours ಅಂದರೆ ನಿಮ್ಗೆ ಏನು ಡೌಟ್ಸ್ ಇದೆ, ಸೊ ಡೌಟನ್ನು ಕ್ಲಿಯರ್ ಮಾಡೋದು. ಕ್ಲಾಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ಕ್ಲಾಸ್ ಕೇಳಿಬಿಡ್ತೀರಿ, ಕ್ಲಾಸ್ ಅಂತ ಏನು ಕೂಡ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ನೀವು ಜಸ್ಟ್ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಎಲ್ಲಿ ವೀಕ್ನೆಸ್ ಇದ್ದೀರಾ, ಯಾವ ಥರ ನಿಮ್ಮನ್ನ ಟಾರ್ಗೆಟ್ ಮಾಡಬೇಕು, ಯಾವ ಸಬ್ಜೆಕ್ಟ್ನಲ್ಲಿ ವೀಕ್ನೆಸ್ ಇದ್ದೀರಾ, ಎಷ್ಟು ಮಾರ್ಕ್ಸ್ ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ತೊಗೊಳ್ತಾ ಇದ್ದೀರಾ, ಯಾಕೆ ಕಡಿಮೆ ತೊಗೊಳ್ತಾ ಇದ್ದೀರಾ, ಏನು ನಿಮ್ಮಲ್ಲಿ ವೀಕ್ನೆಸ್ ಇದೆ ಅನ್ನೋದನ್ನು ಪ್ರತಿಯೊಂದು ವಿದ್ಯಾರ್ಥಿಯನ್ನು ಇಂಡಿವಿಜುವಲ್ ಆಗಿ ಕೇರ್ ಮಾಡಿಬಿಟ್ಟು ನಿಮ್ಮ ರಿಸಲ್ಟ್ ಕೊಡಿಸುವಂಥ ಜವಾಬ್ದಾರಿ ನಮ್ದಿರ್ತದ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, 100% ರಿಸಲ್ಟ್ ಕೊಡ್ತೀವಿ. ಬರ್ಬೇಕು ಅನ್ಕೊಂಡಿದ್ರೆ ಸೀಟನ್ನು ಕನ್ಫರ್ಮೇಷನ್ ಮಾಡಿಕೊಡ್ರಿ. ಈ ಸರಿ ಪಕ್ಕ 2026ರಲ್ಲಿ ವರದಿ ಹಾಕ್ತೀರಾ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನಿಮ್ಮ ಬ್ರದರ್ ಯಾರಾದರೂ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ರೆ ಸೊ ಈ ವಿಡಿಯೋನ ತಪ್ಪದೆ ಅವ್ರಿಗೆ ಕೂಡ ಶೇರನ್ನು ಮಾಡಿಕೊಡ್ರಿ, ಪ್ರತಿಯೊಂದು ಹೆಲ್ಪ್ ಆಗುತ್ತೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ. ಸೊ ಇನ್ನೂ ಇರ್ತಕ್ಕಂಥದ್ದು ಯಾವುದೇ ಅಂತ ಕಾಲ್ ಮಾಡೋಕೆ ಹೋಗ್ಬೇಡ್ರಿ, ಜಸ್ಟ್ ಅಡ್ಮಿಷನ್ ಇನ್ಫಾರ್ಮೇಷನ್ಗೆ ಮಾತ್ರ ಕಾಲ್ ಮಾಡಿರಿ. ಇದು ಆಫಿಷಿಯಲ್ ನಂಬರ್ ಆಗಿರ್ತದೆ, ಅಕಾಡೆಮಿ ಆಫೀಸ್ ನಂಬರ್ ಇರ್ತದೆ. ಸೊ ಅದರ ಇನ್ಫಾರ್ಮೇಷನ್ ಮಾತ್ರ ನಿಮ್ಗೆ ಸಿಗ್ತದೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.